ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಫ್ಯಾಮಿಲಿ ಡೇ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನನೂ ಹೋಗಬೇಕು ಅಂತ ರೆಡಿಯಾಗಿದ್ವಿ. ಬಟ್ ಏನಂದರೆ ಸಡನ್ನಾಗಿ ನನ್ನ ಮಗಳಿಗೆ ಫೀವರ್ ಎಲ್ಲ ಜಾಸ್ತಿ ಆಗ್ಬಿಡ್ತು. ಸೊ ಹಾಗಾಗಿ ನಾವು ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅವಳಿಗೆ ಹಾಸ್ಪಿಟ್ಲ್ಗೆಲ್ಲ ತೋರಿಸಿ ಅವಳಿಗೆ ಮೆಡಿಷನ್ಸ್ ಎಲ್ಲ ಕೊಟ್ಟು ಮಲಗಿಸ್ಬಿಟ್ಟು ಊಟ ಎಲ್ಲ ಮಾಡಿಸಿ ಮಲಗಿಸಿ ಅವಳನ್ನ ಮನೇಲೇ ಬಿಟ್ಬಿಟ್ಟು ಹೋದ್ವಿ. ನಾವು ಹೊರಡೋಕ್ಕೆ 11 ಗಂಟೆ ಆಯಿತು. ಇಷ್ಟು ಬಿಸಿಲಿತ್ತಲ್ಲ ಮುಂಬೈಯಲ್ಲಿ, ಹೆವಿ ಬಿಸಿಲಿತ್ತು. ಬಿಸಿಲಿನ ಶಾಖ ತಡೆಯೋಕ್ಕಾಗ್ತಾ ಇರಲಿಲ್ಲ. ಹಾಗೂ ಹೀಗೂ ಮಾಡಿ ವೀರೇಶ್ ಅವ್ರ ಆಫೀಸ್ಗೆ ರೀಚ್ ಆದ್ವಿ. ಇದು ವೀರೇಶ್ ಅವ್ರದ್ದು ಆಫೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ಗ್ರೀನರಿಯಾಗಿ ಸುತ್ತಮುತ್ತ ಎಲ್ಲ ಗಿಡ ಮರಗಳೆಲ್ಲ ಇದೆ, ಗಾರ್ಡನ್ ಇದೆ, ತುಂಬಾ ಚೆನ್ನಾಗಿದೆ. ನೋಡೋಕ್ಕೊಂಥರ ಖುಷಿ ಆಗುತ್ತೆ. ನನಗಂತೂ ಅಲ್ಲಿಗೆ ಹೋದರೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಆಫೀಸ್ ಮಾತ್ರ. ಒಂದೇನು ಬೇಜಾರಾಗ್ತಾಯಿತ್ತು ಅಂದರೆ ನನ್ನ ಮಗಳು ನಮ್ಮ ಜೊತೆ ಬಂದಿಲ್ಲ ಅನ್ನೋದೊಂದೇ ಬೇಜಾರಾಗ್ತಾಯಿತ್ತು. ರೋಡಲ್ಲೆಲ್ಲ ಅವಳನ್ನೇ ನೆನೆಸ್ಕೊಂಡು ಮಾತಾಡಿಕೊಂಡು ನಾನು ಮತ್ತು ವೀರೇಶ್ ಅವರು ಬಂದ್ವಿ. ಫೈನಲಿ ರೀಚ್ ಆದ್ವಿ. ಇದೇ ವೀರೇಶ್ ಅವರ ಆಫೀಸು, ನೋಡ್ತಾ ಇರ್ಬೋದು. ವೀರೇಶ್ ಅವ್ರು ಹೇಳ್ತಾಯಿದ್ರು ಆಲ್ರೆಡಿ ಲೇಟ್ ಆಗಿದೆ, ಎಲ್ಲರೂ ಬಂದಿದ್ದಾರೆ, ಬೇಗ ಬಾ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ವೀಡಿಯೋಸ್ನೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಸೊ ಅವರೆಲ್ಲ ರೆಡಿ ಆಗ್ತಾಯಿದ್ರು. ಫ್ರೆಂಡ್ಸ್ಗಳು ಕೂಡ ಕಾಲ್ ಮಾಡ್ತಾಯಿದ್ರು, ಎಲ್ಲಿದೆಯಾ ಬೇಗ ಬಾ, ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಆಫೀಸ್ಗೆ ಅಂತೇಳ್ಬಿಟ್ಟು. ಸೊ ನೋಡಿ, ಇದು ವೀರೇಶ್ ಅವ್ರದ್ದು ಆಫೀಸು. ಕೂತ್ಕೊಳ್ತಿದ್ದಂಥ ಪ್ಲೇಸ್ಗಳನ್ನೆಲ್ಲ ತೋರ್ಸೋಕ್ಕಂತ ಕರ್ಕೊಂಡು ಹೋಗಿ ಬರ್ತಾರೆ ಎಲ್ಲರೂ. ಲಾಸ್ಟ್ ಇಯರ್ ನಾನು ಬಂದಿದ್ದೆ ಆಲ್ರೆಡಿ 2 ಇಯರ್ಸು. ಸೊ ಅವಾಗೆಲ್ಲ ನೋಡಿದ್ದೆ. ಮತ್ತು ಈಗ ಪ್ಲೇಸ್ ಚೇಂಜ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಮೊದಲು ಇಲ್ಲೇ ಇತ್ತು ಎಂಟ್ರೆನ್ಸಲ್ಲೇ, ಬಟ್ ಈಗ ಮುಂದೆ ಹೋಗಿದೆ ಅಂತೆ. ಇಲ್ಲಿತ್ತು ಮೊದಲು, ಈಗ ಸ್ವಲ್ಪ ಮುಂದೆ ಕೊಟ್ಟಿದ್ದಾರಂತೆ ಅವ್ರಿಗೆ. ಸೊ ಅದನ್ನೇ ಹೇಳ್ತಾ ಅವರು ಹೋಗ್ತಾಯಿದ್ರು. ಸೊ ನನಗೆ ವೆಯ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಫೈನಲಿ ನಾವು ಅವ್ರದ್ದು ಏನು ಹಾಗೆ ಒಳಗೋದ್ರೆ ಚಿಕ್ಕದು ಕೇಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲರೂ ಅಲ್ಲೇ ನಿಂತಿದ್ರು, ಇವ್ರ ಫ್ರೆಂಡ್ಸ್ ಎಲ್ಲ. ಹಾಗೆ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಅಮ್ಮು ಇರಲಿಲ್ವಲ್ಲ, ಸೊ ಹಾಗಾಗಿ ನಾವೇ ಆಡ್ತಾಯಿದ್ವಿ ಅವಳ ಬದಲಾಗಿ. ನಾನು 3 ಸಲ ಆಟ ಆಡಿದೆ, ನನಗೇನು ಗಿಫ್ಟೇ ಸಿಗಲಿಲ್ಲ ಅಲ್ಲಿ. ಫೈನಲಿ ವೀರೇಶ್ ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹಾಗೂ ಹೀಗೂ ಮಾಡಿ ಒಂದು ಗೊಂಬೆನ ಗೆದ್ದರು. ನೋಡ್ಬೋದು, ಲಾಸ್ಟಿಗೆ ಕೊಡ್ತಾರೆ ಅವರು. ಅದೇ ಇದು ಅವರ ಆಫೀಸು. ಬ್ರೇಕ್ ಟೈಮಲ್ಲಿ ಕುತ್ಕೊಂಡು ಕಾಫಿ ಟೀ ಕುಡಿಯೋಂಥ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನನಗಂತೂ ಎಷ್ಟಿಷ್ಟ ಅಂದರೆ ತುಂಬಾ ಫೆಸಿಲಿಟಿ ಇದೆ ಅವ್ರಿಗಂತೂ. ಟೀ, ಕಾಫಿ, ಮಿಲ್ಕ್ ಏನು ಬೇಕಾದರೂ ತೊಗೊಂಡು ಕುಡಿಬೋದು ಅವರು. ಮತ್ತು ಬಿಸ್ಕೆಟ್ ಕೂಡ ಇರುತ್ತೆ ಅವ್ರಿಗೆ ಎಲ್ಲ ಥರ. ಅದು ಲೋಕಲ್ ಬಿಸ್ಕೆಟ್ ಇರಲ್ಲ, ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ಸು. ಇದು ಅವ್ರದ್ದು ಕಂಟೈನರ್ದು ಬೋಟು. ಸೊ ಅವ್ರದ್ದು ಸ್ಯಾಂಪಲ್ ಪೀಸ್ನ ಹಾಗೆ ಇಟ್ಟಿದ್ದಾರೆ, ಅದನ್ನು ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೆ ಹಾಗೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ. ಈ ಸಲ ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲಾಗಿ ಮಾಡಿದರು. ಯಾಕಂದರೆ ವಾರ್ ನಡೀತಾ ಇರೋದ್ರಿಂದ ಸ್ವಲ್ಪ ಲಾಸಲ್ಲಿ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಸಿಂಪಲಾಗಿ ಮಾಡಿದರು. ಲಾಸ್ಟ್ ಇಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗೆ ನಾವು ಲಂಚ್ಗೆ ಹೊರಟಿದ್ವಿ. ಲಂಚ್ ರೆಡಿಯಾಗಿತ್ತು ತಾಜ್ ಹೋಟೆಲಲ್ಲಿ. ನೋಡ್ಬೋದು ಮುಂದೆ ತಾಜ್ ಹೋಟೆಲ್ಗೆ ನಾವು ಎಂಟ್ರಿ ಆಗ್ತೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ತಾಜ್ ಹೋಟೆಲ್ಲು. ಆಫೀಸ್ ಇಲ್ಲಿದೆ ಅಂತಂದರೆ ಅದ್ರ ಪಕ್ಕನೇ ತಾಜ್ ಹೋಟೆಲ್ ಇದೆ. ಸೊ ಇದು ಬಂದು ತಾಜ್ ಹೋಟೆಲು. ತುಂಬಾ ಕಾಸ್ಟ್ಲಿ ಇಲ್ಲಿ. ಸೊ ಇವ್ರಿಗೆ ಅಲ್ಲೆಲ್ಲ ಫೆಸಿಲಿಟಿ ಇದೆ. ಸೊ ತಾಜ್ ಹೋಟೆಲಲ್ಲೇ ಫಂಕ್ಷನ್ ಎಲ್ಲ ನಡೆಯುತ್ತೆ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು ತಾಜ್ ಹೋಟೆಲ್ಗೆ. ನನಗಂತೂ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಅಲ್ಲಿ ಬೇರೆ ಥರ ಗೇಮ್ಸ್ ಎಲ್ಲ ಇಟ್ಟಿದ್ರು, ಮಕ್ಕಳಿಗೆ ಜಾಸ್ತಿ ಇಟ್ಟಿದ್ದು. ಫೋಟೋ ಶೂಟ್ ಮಾಡೋದಾಗಿರ್ಬೋದು, ಮತ್ತು ಮಕ್ಕಳಿಗೆ ಸ್ಪೈಡರ್ ಮ್ಯಾನ್ ಥರ ರೆಡಿ ಮಾಡೋದಾಗಿರ್ಬೋದು, ಇದೆಲ್ಲ ಥರನೂ ಗೇಮ್ಸ್ಗಳಿತ್ತು. ಹಾಗೆ ಇಲ್ಲೆಲ್ಲ ಸ್ವೀಟ್ಸ್ಗಳನ್ನೆಲ್ಲ ಇಟ್ಟಿದ್ರು ಸೈಡಲ್ಲಿ, ಲಂಚ್ಗೆಲ್ಲ ರೆಡಿ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ ನೋಡ್ತಾ ಇರ್ಬೋದು ಸ್ವೀಟ್ಸು ಮತ್ತು ಎಲ್ಲ ಥರದ್ದು ಸ್ವೀಟ್ಸ್ ಇತ್ತು ಅಲ್ಲಿ. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ತೊಗೋಬೋದು. ತುಂಬ ಆಪ್ಷನ್ಸ್ ಇತ್ತು. ನನಗಂತೂ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇದೇ ಟೈಮಲ್ಲೇ ನನ್ನದು ಹೆಲ್ತ್ ಅಪ್ಸೆಟ್ ಆಗಿತ್ತು. ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ನಾನೇನು ತಿನ್ನೋ ಹಾಗೆ ಇರಲಿಲ್ಲ ಜಾಸ್ತಿ.
ನನಗೆ ಊಟನೂ ಕೂಡ ಸೇರ್ತಾ ಇರಲಿಲ್ಲ. ಸೊ ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಹಾಗೆ ಲೈಟಾಗಿ ಸ್ವಲ್ಪ ನಾನು ತೊಗೊಂಡೆ. ಆದರೂ ಕೂಡ ಇಲ್ಲಿಂದ ನಾನು ಊಟ ಮಾಡಿಕೊಂಡು ಹೋಗಿ ಮನೆಗೆ ರಾತ್ರಿ ಹೋಗ್ತಿದ್ದಂಗೆ ಹುಷಾರು ತಪ್ಪಿಬಿಟ್ಟೆ. ನಾನು ಮತ್ತೆ ಫುಡ್ ಇನ್ಫೆಕ್ಷನ್ ಆಗಿಬಿಡ್ತು ನನಗೆ. ಯಾಕಂತಂದರೆ ಚಿಕನ್ನು ಮತ್ತು ಪನ್ನೀರು ಎರಡೂ ತೊಗೊಂಡ್ಬಿಟ್ಟೆ ನಾನು. ಸೊ ಹಾಗಾಗಿ ನನಗೆ ಅದು ಎಫೆಕ್ಟ್ ಬೇಗ ಹೊಡೆದ್ಬಿಡ್ತು. ಸೊ ರಾತ್ರಿ ಎಲ್ಲ ಫೀವರು ಮತ್ತು ವಾಮಿಟಿಂಗು ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋದು, ಮತ್ತು ನಾನು ರಿಕವರ್ ಆಗೋಕ್ಕೆ ಒಂದು ವಾರ ಹಿಡೀತು. ಏನು ಮಾಡಿದ್ರೂ ಹುಷಾರೇ ಆಗ್ತಾ ಇರಲಿಲ್ಲ. ಡಾಕ್ಟ್ರಿಗೆ ತೋರಿಸಿದ್ರು ಕೂಡ. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಇದೆ, ಎಷ್ಟು ಹೆಲ್ದಿಯಾಗಿದೆ ಅಂತ. ಫುಡ್ಡು ತುಂಬ ಹೈಜಿನಿಕ್ ಆಗಿತ್ತು, ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೂ ನನಗೆ ಈ ಥರ ಆಗ್ಬಿಡ್ತು. ಬೇಗ ಲಂಚ್ ಮುಗಿಸ್ಕೊಂಡು ನಾವು ನಮ್ಮ ಮಗಳನ್ನ ಬಿಟ್ಟು ಬಂದಿದ್ವಲ್ವ, ಸ್ವಲ್ಪ ಅಲ್ಲೇ ಟೆನ್ಷನ್ ಇತ್ತು ನಮಗೆ. ಸೊ ಲಂಚ್ ಮುಗಿಸ್ಕೊಂಡು ಹಾಗೆ ನಾವು ಕೂಡ ಈ ಫೋಟೋನ ಟ್ರೈ ಮಾಡಿದ್ವಿ. ಸ್ಪೈಡರ್ ಮ್ಯಾನ್ದು ಮತ್ತು ಕಿಮಾನ್ ಎಲ್ಲ ಇತ್ತು, ಎಲ್ಲ ಥರನೂ ಇತ್ತು. ಕಪಲ್ಸ್ದು ಇತ್ತು, ಸಿಂಗಲ್ಲು ಇತ್ತು. ನಾನು ಮತ್ತು ವೀರೇಶು ಕಪಲ್ಸ್ದು ಟ್ರೈ ಮಾಡಿದ್ವಿ. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಫೋಟೋನ ಸೆಂಡ್ ಮಾಡ್ತಾರೆ. ನಾವು ಕೂಡ ಇಬ್ಬರು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ನಮ್ಮಿಬ್ಬರದು. ನಾವೇನಾ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ, ಇದು ನಮ್ಮದು ಫೋಟೋ, ನಂದು ಮತ್ತು ವೀರೇಶ್ದು. ನನಗೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ಫೈನಲಿ ತಾಜ್ ಹೋಟೆಲ್ ಒಳಗಡೆ ಮೇಲ್ಗಡೆ ಹಾಗೆ ನೋಡೋಣ ಅಂತ ಹೋದ್ವಿ. ಸೊ ನೋಡ್ತಾ ಇರ್ಬೋದು, ಇದು ಹೋಟೆಲ್ ಪೂರ್ತಿ ಮೇಲ್ಗಡೆ ಎಲ್ಲ ಸ್ಟೇ ಆಗ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನಾವು ಕೂಡ ಮೇಲ್ಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ವೀರೇಶ್ ಅವರು ಅರ್ಜೆಂಟ್ ಮಾಡ್ತಾಯಿದ್ರು ತುಂಬಾ. ನನಗೆ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಮ್ಮಗೆ ಹೆಲ್ತ್ ಚೆನ್ನಾಗಿಲ್ಲ, ಬೇಗ ಹೋಗೋಣ ಮನೆಗೆ, ಅವಳು ಹುಷಾರಾಗಿದ್ದಾಳೋ ಇಲ್ವೋ ಅಂತೇಳ್ಬಿಟ್ಟು ಒಂಥರ ಟೆನ್ಷನ್ ಅವ್ರಿಗೂ ನನಗೂ ಕೂಡ. ಆದರೂ ಕೂಡ ನಾವು ತುಂಬ ದಿನ ಆದಮೇಲೆ ಬಂದಿದ್ವಲ್ಲ, ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು ಕ್ಯೂರಿಯಾಸಿಟಿನೂ ಇತ್ತು. ಹಾಗೆ ಅದೇ ಟೆನ್ಷನಲ್ಲೇ ಇದ್ವಿ ಸ್ವಲ್ಪ. ಏನು ಮಾಡೋದು, ಅವಾಗವಾಗ ಕಾಲ್ಸ್ ಎಲ್ಲ ಮಾಡಿ ವಿಡಿಯೋಸ್ ಎಲ್ಲ ಮಾಡಿ ನೋಡ್ತಾ ಇದ್ವಿ ಅವಳನ್ನ. ಅವಾಗವಾಗ ಅವರು ಟೆನ್ಷನಲ್ಲೇ ಇದ್ದರು, ಅವಳು ಹುಷಾರಾಗಿದ್ದಾಳೋ ಇಲ್ವೋ, ಇನ್ನೂ ಜ್ವರ ಜಾಸ್ತಿ ಆಗಿದೋ ಹೀಗೆ ಅಂತೇಳ್ಬಿಟ್ಟು ವಿಚಾರಿಸ್ತಾ ಇದ್ದರು. ನಾನು ಹಾಗೆ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಅವರು ಅವ್ರ ಅಮ್ಮನ ಜೊತೆ ಮಾತಾಡ್ತಾಯಿದ್ರು. ಸೊ ಇದೆಲ್ಲ ಅವ್ರದ್ದು ಆಫೀಸು. ಮಕ್ಳಿಗೂ ಕೂಡ ಆಟ ಆಡೋಕ್ಕೆ ಗೇಮ್ಸ್ ಎಲ್ಲ ಇಟ್ಟಿದ್ರು. ನನ್ನ ಮಗಳು ಇದ್ದಿದ್ರೆ ಇಲ್ಲೆಲ್ಲ ಆಟ ಆಡ್ತಿದ್ಲು ಅಂತ ಬಿಟ್ಟು ತುಂಬಾ ಫೀಲ್ ಆಗ್ತಾಯಿತ್ತು ಇಬ್ಬರಿಗೂ. ಅದನ್ನೆಲ್ಲ ನೋಡ್ತಾ ಇದ್ದರೆ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ಎಲ್ಲ ಆಟ ಆಡಿಸ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಇತ್ತು ಅವ್ರಿಗೆ. ಸೊ ಗಿಫ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಫೈನಲಾಗಿ ಮನೆ ಕಡೆಗೂ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು, ಇದು ಹೊರಗಡೆಯಿಂದ ಆಫೀಸು. ಸೊ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೊರಡಕ್ಕೆ ರೆಡಿಯಾಗಿದ್ದರು ಆಲ್ರೆಡಿ. ಸೊ ನಾವು ಎಲ್ಲ ಕೂಡ ಬಾಯಿ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಹೊರಟ್ವಿ. ಸೊ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿತ್ತು ನನಗಂತೂ. ಹೊರಗಡೆ ಎಲ್ಲ ತುಂಬ ಸೆಕೆ ಇದ್ದಿದ್ದರಿಂದ ನನಗೆ ಆ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ತುಂಬಾ ಸೆಕೆಯಲ್ಲಿ ಆಟೋಯಿಂದ ಹೋದರೆ ದೂರ ಆಗುತ್ತೆ ಅಂತೇಳ್ಬಿಟ್ಟು ನಾವು ಏನು ಮಾಡಿದ್ವಿ, ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಆಟೋದಲ್ಲಿ. ಸೊ ಅಲ್ಲಿಂದ ಟ್ರೈನಲ್ಲಿ ಹೋದರೆ 5 ನಿಮಿಷದಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಮನೇನ. ಸೊ ಹಾಗಾಗಿ ಟ್ರೈನಿಂದ ಬಂದ್ವಿ. ಫೈನಲಾಗಿ ನಾವು ಮನೆಗೆ ರೀಚ್ ಆಗ್ತಿದ್ದಂಗೆ ನೋಡ್ತೀವಿ ಅಮ್ಮು ಆಟ ಆಡ್ತಾಯಿದ್ಲು, ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸೊ ಅವಳಿಗೆ ಫೀವರ್ ಎಲ್ಲ ಕಮ್ಮಿ ಆಗಿತ್ತು ಹೋಗ್ತಿದ್ದಂಗೆ. ಎಷ್ಟು ಕ್ಯೂಟಾಗಿ ಕೂತಿದ್ಲು ಅಂದರೆ ಅವ್ರ ಅಜ್ಜಿ ತೊಡೆ ಮೇಲೆ. ನೋಡೋಕ್ಕೊಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅವಳಿಗೆ ಫೀವರ್ನೂ ಇಳ್ದೋಗಿತ್ತು, ಆಟ ಆಡ್ತಾಯಿದ್ಲು. ನನಗೆ ಖುಷಿಯಾಯಿತು ಫೀವರ್ ಎಲ್ಲ ಇಳ್ದಿದ್ದು ನೋಡಿ. ಸೊ
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.